ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಹಳ್ಳಿಯಿಂದ ಬಂದ ನಂತರ ಒಂದು ಲಾಗು ಹಾಕಿರಲಿಲ್ಲ. ಇವತ್ತು ನಾನು ಒಂದು ವಾರದಲ್ಲಿ ಏನೆಲ್ಲ ಮಾಡಿದ್ವಿ ಅಂತ ಈ ಲಾಗಲ್ಲಿ ಶೇರ್ ಮಾಡ್ತೀನಿ. ಬನ್ನಿ ನೋಡ್ಕೊಂಡು ಬರೋಣ. ಏಪ್ರಿಲ್ 8ಕ್ಕೆ ಯುಕ್ತಾಳಿಗೆ ರಿಸಲ್ಟ್ ಇತ್ತು. LKG ಪಾಸ್ ಆಗಿ UKG ಆದಲು. ಮಿನಿ ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೋಡಿರ್ಬೋದು. ಸ್ಕೂಲಿಗೆ ಬಂದಿದ್ವಿ ರಿಸಲ್ಟ್ಗೆ ಅಂತ ಆಟ ಆಡ್ತಾ ಇದ್ಲು. ಫ್ರೆಂಡ್ ಒಬ್ಳು ಸಿಕ್ಕಿದ್ಲು, ಸೊ ಅವ್ರ ಜೊತೆ ಆಟ ಆಡಿದ್ದೆ ಕೆಲಸ. ಆಮೇಲೆ ಹತ್ರದಲ್ಲಿರೋ ಅಂಗನವಾಡಿಗೆ ಬಂದಿದ್ವಿ. 5 ವರ್ಷದ ಇಂಜೆಕ್ಷನ್ ಇತ್ತು ಅವಳಿಗೆ. 5 ವರ್ಷದಿಂದ 6 ವರ್ಷದೊಳಗೆ DPT2 ಅಂತ ಒಂದು ವ್ಯಾಕ್ಸಿನೇಷನ್ ಇರುತ್ತೆ, ಅದೊಂದಾದರೆ ಆಮೇಲೆ 10 ಇಯರ್ಗಿರುತ್ತೆ. ಇಂಜೆಕ್ಷನ್ ಚುಚ್ಚುವಾಗ ಅವಳ ರಿಯಾಕ್ಷನ್ ಹೇಗಿತ್ತು ಅಂತ ಆಲ್ರೆಡಿ ಶಾರ್ಟ್ ವಿಡಿಯೋ ಶೇರ್ ಮಾಡಿದ್ದೀನಿ, ನೋಡಿರ್ಬೋದು. ಏನು ಆಟ ಮಾಡಿಲ್ಲ, ಆರಾಮಾಗಿ ತೊಗೊಂಡ್ಲು. ಆಮೇಲೆ ರೊಟ್ಟಿ ಊಟಕ್ಕೆ ಬಂದ್ವಿ ಸಿದ್ಧಾರೂಢ ಖಾನಾವಳಿಗೆ. ಮಧ್ಯಾಹ್ನ ಊಟಕ್ಕೆ ಮಾಡಿರಲಿಲ್ಲ, ಸ್ವಲ್ಪ ಲೇಟ್ ಆಗೋಯ್ತು ಅಂತ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಾಗೆ ನೆಕ್ಸ್ಟ್ ಡೇ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ 10 ಅಪ್ಪಳಿ ಮಾಡಿದ್ದೆ, ಅದನ್ನು ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡೆ. ಆಮೇಲೆ ಸಂಜೆ ಹೊರಗಡೆ ಹೋಗಿದ್ವಿ, ಗೋಬಿ ತೊಗೊಂಡಿದ್ವಿ. ಹಾಗೆ ಮತ್ತೆ ಏನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಒಂದಷ್ಟು ಕೆಲಸ ಎಲ್ಲ ಇರ್ತದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮದುವೆಗೆ ಹೊರಟಿದ್ವಿ. ಇವಾಗ ಮದುವೆ ಲಾಗ್ ಸ್ಟಾರ್ಟ್ ಆಗುತ್ತೆ, ಬನ್ನಿ. ಹಾಯ್ ಮಾಡು. ಬೆಳಗ್ಗೆ 9 ಗಂಟೆ ಹಾಗೆ ನಾವು ಇವಾಗ ಮದುವೆಗೆ ಹೊರಟಿದ್ವಿ. ನಾನು, ಅತ್ತೆ, ಮಾವ ಹಾಗೆ ಯುಕ್ತ. ಮಾವ ಅವರ ಅಕ್ಕನ ಮಗಳದ್ದು ಮದುವೆ ಕುಮಟಾದಲ್ಲಿತ್ತು. ಸೊ ನಾವು ಸಿರ್ಸಿಯಿಂದ ಕುಮಟಾ ಹೋಗ್ತಾ ಇದ್ದೀವಿ. ಬೆಳಗ್ಗೆ 9 ಗಂಟೆ ಆಗಿ ಹೊರಟಿದ್ದೀವಿ. ಬೆಳಗ್ಗೆ ತಿಂಡಿನೆಲ್ಲ ಹೊರಗಡೆನೇ ತಿಂದುಬಿಟ್ಟು ಹೊರಟಿದ್ದೀವಿ. ಇವಾಗ ಆನ್ ದ ವೇ ಸಣ್ಣ ಬ್ರೇಕನ್ನು ತೊಗೊಂಡು ಹೋಗ್ತಾ ಇದ್ದೀವಿ. ಯುಕ್ತಾಳಿಗೆ ಸರಿ ತಿಂಡಿ ತಿಂದಿರಲಿಲ್ಲ, ಆಮೇಲೆ ವಾಮಿಟ್ ಎಲ್ಲ ಇತ್ತು. ಸೊ ಸಣ್ಣ ಬ್ರೇಕು. ಮದುವೆ ಮನೆಗೆ ಬಂದು ಎಲ್ಲಿ ಕುತ್ಕೊಂಡಿದ್ದಾಳೆ ಯುಕ್ತ? ಹಲಸಿನ ಮರದ ಮೇಲೆ ಕುತ್ಕೊಂಡಿದ್ದಾಳೆ ನೋಡಿ. ಇಲ್ಲದೇ ಸ್ವಲ್ಪ ಶಾರ್ಟ್ ಕಟ್ಟಲ್ಲೆಲ್ಲ ಬಂದ್ವಿ. ಹೇಗೆ ಕರೆಕ್ಟ್ ಟೈಮಿಗೆ ಬಂದು ರೀಚ್ ಆದ್ವಿ ಮದುವೆ ಮನೆಗೆ. ಸಿಕ್ಕಾಪಟ್ಟೆ ಸೆಕೆ ಇಲ್ಲಿ ಬಂದು ನೋಡಿದ್ರೆ. ಇವನು ಪ್ರಮತೇಶ್ ಅಂತ, ದೀಪಕ್ ಅವರ ಅಣ್ಣನ ಮಗ. 96 ಆಗಿದೆ. ಸೊ ನಾನು ವಿಶ್ ಮಾಡ್ತಾ ಇದ್ದೆ. ಇವರೆಲ್ಲ ನನ್ನ ಕೋ ಸಿಸ್ಟರ್ಸು. ಆಲ್ರೆಡಿ ಕೆಲವು ಲಾಗಲ್ಲಿ ತೋರಿಸಿದ್ದೀನಿ. ಹಾಗೆ ನನ್ನ ವ್ಯೂವರ್ಸ್ ಅಂತ ಇವರು. ಯುಕ್ತಾಳಿಗೆ ಅವಳ ಅಕ್ಕ ಸಿಕ್ಕಿದ್ಲು, ದೀಪಕ್ ಅವರ ಮತ್ತೊಂದು ಅಣ್ಣನ ಮಗಳು ಸ್ವಸ್ತಿ ಅಂತ ಅವಳು ಸಿಕ್ಕಿದ್ಲು. ಚೆನ್ನಾಗಿ ಆಟ ಆಡೋಕ್ಕಾಯ್ತು ಅವಳಿಗೆ. ಸೆಕೆ ಅಂದರೆ ಒಳಗಡೆ ನಿಲ್ಲೋಕೆ ಆಗ್ತಾ ಇಲ್ಲ, ಆ ಥರ ಸೆಕೆ ಇತ್ತು. ಇವಾಗ ನಾವು ಪಾನ್ಗ ಕುಡಿಯೋಕೆ ಎಷ್ಟು ಕುಡಿದ್ರು ಮತ್ತೆ ಕುಡಿಯೋಣ ಅಂತ ಅನಿಸ್ತಾ ಇತ್ತು. ಹಾಗೆ ಒಂದಷ್ಟು ರೆಡಿ ಆದಮೇಲೆ ಫೋಟೋ ವಿಡಿಯೋ ಎಲ್ಲ ಮಾಡ್ಕೋಬೇಕಲ್ಲ, ಅದನ್ನು ಮಾಡ್ಕೊಂಡಿದ್ದಾಯಿತು. ಇವಾಗ ಉಡುಗೊರೆ ಹಾಕ್ತಾ ಇದ್ದೀವಿ. ಹುಡುಗರೆಲ್ಲ ಮುಗಿಸಿ ಬಂದಿದ್ದಾಯಿತು. ಇಲ್ಲಿ ನೋಡಿ ಪುಟಾಣಿ ಕಳ್ಳರು ಇಲ್ಲಿ ತಿಂಡಿನೆಲ್ಲ ಬ್ಯಾಗ್ನ ತೆಕ್ಕೊಂಡು ತಿಂತಾ ಇದ್ದಾರೆ. ಆಮೇಲೆ ಊಟಕ್ಕೆ ಬಂದ್ವಿ. ಊಟಕ್ಕೆ ಕುತ್ಕೊಂಡಿದ್ದೀವಿ. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಸೆಕೆ. ಊಟಕ್ಕಿಂತ ಜಾಸ್ತಿ ನೀರು ಕುಡಿದ್ರೆ ಸಾಕು ಅಂತ ಅನಿಸುತ್ತೆ. ಎಲ್ಲರೂ ಕೂಡ ನೋಡಿ ಹೇಗೆ ಎಲ್ಲ ಕಚ್ಚಿಪೆಲ್ಲ ಬಿಸ್ಕೋತಾ ಇದ್ದಾರೆ ಅಂತ. ಯುಕ್ತಾಗೆ ಹೋದಾಗಿಂದ ಅವಳ ಅಕ್ಕ ಸಿಗಿದ್ಲಲ್ಲ, ಸ್ವಸ್ತಿ ಅಕ್ಕ, ಅವಳ ಜೊತೆನೇ ಊಟಕ್ಕೂ ಕುತ್ಕೋತೀನಿ ಅಂತ ಅಲ್ಲೇ ಕುತ್ಕೊಂಡಿದ್ಲು. ಯುಕ್ತಾಗೆ ಹೆಚ್ಚಾಗಿ ಆಶ್ಚರ್ಯನಲ್ಲೇ
ಮದುವೆ ಎಲ್ಲ ಮುಗಿಸಿ ಇವಾಗ ದೀಪಕ್ ಅವರ ಮತ್ತೊಂದು ಅಣ್ಣನ ಮನೆಗೆ ಬಂದಾಯಿತು ಕುಮಟಾದಲ್ಲೇ. ಅಲ್ಲಿ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ವಿ. ಯುಕ್ತಾಳಿಗೂ ಚೆನ್ನಾಗಾಯಿತು. ಸ್ವಸ್ತಿ ಮನೆಯದು, ಸ್ವಸ್ತಿ ಅಕ್ಕನ ಜೊತೆ ಆಟ ಆಡ್ದಾಗಾಯಿತು ಅಂತ ಅವಳಿಗೆ ಖುಷಿ ಆಯಿತು. ಅಡುಗೆ ಆಟ ಚೆನ್ನಾಗಿ ಆಟ ಆಡಿದ್ರು ಅಂತ. ಸೊ ಇವರು ಸ್ವಸ್ತಿಯವರ ಅಮ್ಮ ಶಿಲ್ಪ ಅಕ್ಕ ಅಂತ. ನಾವು ಹೊರಗಡೆನೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಗಾಳಿ ಎಲ್ಲ ಬೀಸುತ್ತೆ ಅಂತ ಆರಾಮಾಗಿ ಕೂತ್ಕೊಂಡ್ವಿ, ರೆಸ್ಟ್ ಮಾಡಿದ್ವಿ. ಆಮೇಲೆ ಇವರು ದೀಪಕ್ ಅವರ ದೊಡ್ಡಪ್ಪ ದೊಡ್ಡಮ್ಮ ಅವರು ಕೂಡ ಬಂದರು. ಹಾಗೆ ನಂತರ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಎಲ್ರಿಗೂ ಟಾಟಾ ಬಾಯ್ ಎಲ್ಲ ಹೇಳಿ ಹೊರಟಿದ್ದೆ. ಬಾಯ್ ಬಾಯ್ ಬಾಯ್. ಹಾಗೆ ಕುಮಟಾ ಬಂದಮೇಲೆ ಜಡೆ ಈರುಳ್ಳಿ ತೊಗೋಬೇಕು ಅಂತ ಬಸ್ ಸ್ಟ್ಯಾಂಡ್ ಕ್ರಾಸ್ ಹತ್ರ ತೊಗೋತಾ ಇದ್ವಿ. ಇಲ್ಲಿ ಕುಮಟಾ ಬಂದಾಗೆಲ್ಲ ಗೋಕರ್ಣ ಮೆಣಸು, ಆಮೇಲೆ ಜಡೆ ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಫ್ರೆಶ್ ಆಗಿ ಕಂಡಿರೋದನ್ನು ತೊಗೊಂಡು ಹೋಗ್ತೀವಿ. ನಾವು ಬರೋದೇ ಅಪರೂಪ ಆ್ಯಕ್ಚುಲಿ. ಆಮೇಲೆ ಇಲ್ಲಿ ದೇವಿ ಮನೆ ದೇವಸ್ಥಾನ ಹತ್ರ ನಿಲ್ಸ್ಕೊಂಡ್ವಿ. ಆಮೇಲೆ ಸ್ವಲ್ಪ ಹೊತ್ತು ಪೇರ್ಲೆ ಹಣ್ಣು ಅದು ಇದೆಲ್ಲ ತೊಗೊಂಡು ಇದ್ರೊಳಗೆ ಹಾಕು, ಇದ್ರೊಳಗಿದ್ದು ಹಾಕು. ಅಮ್ಮ ತಂದು ಕೊಡ್ತೀವಿ. ಹಾಕು ಈಚೆ ಕೈಲಿ ಹಾಕು. ಹಾಂ ಇಷ್ಟೇ ಇವತ್ತಿನ ಪುಟ್ಟಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.